ಶ್ರೀಮತಿ ರವಿಗೆ ಎರಡನೇ ಹೆಂಡತಿ. ರವಿಗೆ ಮೊದಲೇ ಮದುವೆ ಆಗಿದ್ರೂ ಕೂಡ ಹೆಂಡತಿ ಅನಾರೋಗ್ಯದಿಂದ ತೀರೋಗಿರ್ತಾಳೆ. ಅವಳು ತೀರೋಗೋಕ್ಕಿಂತ 9 ದಿನಗಳ ಮುಂಚೆ ತಾನೇ ಒಂದು ಹೆಣ್ಮಗುಗೆ ಜನ್ಮ ನೀಡಿರ್ತಾಳೆ. ಹೆಂಡತಿ ತೀರೋದ್ಮೇಲೆ ತನ್ನ ಮಗುನ ನೋಡ್ಕೊಳ್ಳೋಕ್ಕೆ ಯಾರಾದರೂ ಸಹಾಯ ಬೇಕೇ ಬೇಕಾಗಿರುತ್ತೆ ರವಿಗೆ. ಆದರೆ ಆ ಮಗುವಿಗೆ ಒಬ್ಳು ತಾಯಿ ಅಂತ ಇದ್ದರೆ ಮಗು ಜೀವನನೂ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಸೇರಿ ರವಿಗೆ ಶ್ರೀಮತಿ ಜೊತೆ ಮದುವೆ ಮಾಡಿಸ್ತಾರೆ. ಶ್ರೀಮತಿ ಕೂಡ ಆ ಮಗುನ ತನ್ನ ಸ್ವಂತ ಮಗು ಥರನೇ ಸಾಕ್ತಾಳೆ. ಆದರೆ ಮದುವೆ ಆಗಿ 2 ವರ್ಷ ಆದಮೇಲೆ ಶ್ರೀಮತಿಗೆ ಒಬ್ಳು ಮಗಳು ಹುಟ್ಟುತ್ತಾಳೆ. ಕೆಲವು ವರ್ಷಗಳ ನಂತರ, ಅಮ್ಮ, ಇವತ್ತು ನಾನು ನಿನ್ನ ಪಕ್ಕ ಮಲ್ಕೋತೀನಿ ಆಯಿತಾ? ಹಾಂ ಸರಿ ಮಗಳೇ, ನೀನು ನನ್ನ ಪಕ್ಕನೇ ಮಲ್ಕೋ ಇವತ್ತು. ನೀನು ಯಾಕೆ ಮಲಗಬೇಕು? ಅಮ್ಮನ ಜೊತೆ ಯಾವಾಗಲೂ ನಾನು ಮಲಗೋದು, ಇವತ್ತು ನಾನೇ ಮಲಗ್ತೀನಿ. ಕೀರ್ತಿ, ಅದೇನು ಮಾತು ಇವಾಗಲೇ? ಪಾಪ, ಯಾವಾಗಲೂ ನೀನು ನನ್ನ ಪಕ್ಕನೇ ಮಲ್ಕೊಂಡಿರ್ತೀಯ ತಾನೇ? ಅಕ್ಕ ಯಾವತ್ತಾದರೂ ಮಲಗಿದಾಳಾ? ಇಲ್ಲ ತಾನೇ? ನೀನಿವತ್ತು ಅಪ್ಪನ ಜೊತೆ ಹೋಗಿ ಮಲ್ಕೋ. ನಾನು ಅಕ್ಕ ಇವತ್ತು ಒಟ್ಟಿಗೆ ಮಲ್ಕೊತೀವಿ. ನೀನು ಯಾವಾಗಲೂ ಹೀಗೆ ಮಾಡ್ತೀಯ. ಅಕ್ಕ ಬಂದು ಏನಾದರೂ ಕೇಳಿದ್ರೆ ಅದು ನನ್ನ ಹತ್ರ ಇದ್ರೂ ಕೂಡ ತೆಗೆದುಕೊಡ್ತೀಯ. ನಾನೇನಾದರೂ ಕೇಳಿದ್ರೆ ಅವಳ ಹತ್ರ ಇದ್ರೂ ಏನೂ ಕೊಡ್ಸಲ್ಲ. ನಿನಗೆ ಅವಳಂದ್ರೇ ತುಂಬ ಇಷ್ಟ. ನನ್ನ ಕಂಡ್ರೆ ಆಗೋದೇ ಇಲ್ಲ ಅನ್ಸುತ್ತೆ. ಕೀರ್ತಿ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೀಗೆಲ್ಲ ಮಾತಾಡ್ತೀಯ? ನಾನೇನೇ ಭೇದ ಭಾವ ಮಾಡಿದ್ದೀನಿ ನಿಮಗೆ? ತಲೆ ಮೇಲೆ 4 ಹಾಕ್ತೀನಿ. ತೆಪ್ಪಗೋಗಿ ಅಪ್ಪನ ಜೊತೆ ಮಲ್ಕೋ. ಇನ್ನೊಂದು ದಿನ ಹೀಗೆಲ್ಲ ಮಾತಾಡಿದ್ದು ಗೊತ್ತಾಗಬೇಕಲ್ಲ, ಅವಾಗಿದ್ದಾವೆ ನಿನಗೆ. ಛೇ, ಎಲ್ಲ ನಿನ್ನಿಂದನೇ ಆಗಿರೋದು. ಅಕ್ಕ ಅಂತ ಯಾಕಾದರೂ ಹುಟ್ಟಿದ್ಯೋ ನನಗೆ. ಬಾಯಿ ಮೇಲೆ ಬರೆ ಹಾಕ್ತೀನಿ ಅಕ್ಕನ ಬಗ್ಗೆ ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಿದ್ರೆ. ಅಮ್ಮ ಸರಿ, ಹೋಗ್ಲಿ ಬಿಡು. ಕೀರ್ತಿನೇ ನಿನ್ನ ಜೊತೆ ಮಲಗಿಸ್ಕೋ. ನಾನು ಅಪ್ಪನ ಜೊತೆ ಹೋಗಿ ಮಲ್ಕೊತೀನಿ. ಬೇಡ ರಮ್ಯಾ, ನೀನು ಇವತ್ತಿಲ್ಲೇ ಮಲ್ಕೋ. ಕೀರ್ತಿ, ನೀನು ಇವಾಗ ಹೋಗಿಲ್ಲ ಅಂದರೆ ನಿನ್ನ ಅಪ್ಪನ ಕರಿತೀನಿ. ಆಮೇಲೆ ಅಪ್ಪ ಬಂದರೆ ಏನಾಗುತ್ತೆ ಅಂತ ಗೊತ್ತು ತಾನೇ? ಶ್ರೀಮತಿ ರಮ್ಯನ್ನ ತನ್ನ ಸ್ವಂತ ಮಗಳ ಥರನೇ ನೋಡ್ಕೊಳ್ತಿರ್ತಾಳೆ. ಯಾವತ್ತೂ ಯಾರೂ ಕೂಡ ಅವಳಿಗೆ ಮಲತಾಯಿ ಅಂತ ಹೇಳ್ತಾನೆ ಇರಲ್ಲ. ಎಲ್ಲರೂ ಕೂಡ ರಮ್ಯನ ಸ್ವಂತ ತಾಯಿ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಶ್ರೀಮತಿ ತನ್ನ ಸ್ವಂತ ಮಗಳಿಗೆ ಏನೇ ಒಂದು ಕಡಿಮೆ ಮಾಡಿದ್ರೂ ಕೂಡ ರಮ್ಯನಿಗೆ ಮಾತ್ರ ಯಾವುದೇ ರೀತಿ ಮಲತಾಯಿ ಪ್ರೀತಿ ತೋರಿಸಿರಲ್ಲ. ಯಾವುದೇ ವಿಷಯದಲ್ಲೂ ಯಾವುದನ್ನು ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಂಡಿರ್ತಾಳೆ. ಹೀಗೆ ಕೆಲವು ವರ್ಷ ಕಳೆಯುತ್ತೆ. ರಮ್ಯಾ ಕೀರ್ತಿ ಇಬ್ಬರು ದೊಡ್ಡವರಾಗಿರ್ತಾರೆ. ಒಂದಿನ ಅವ್ರ ಕಾಲೇಜ್ ಕಡೆಯಿಂದ ಪ್ರವಾಸ ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿರ್ತಾರೆ. ಅರೆ, ಯಾಕೆ ಕೀರ್ತಿ, ನೀನು ಟ್ರಿಪ್ಪಿಗೆ ಬರಲ್ವಾ? ನೋಡಮ್ಮ, ಇವಳು ಟ್ರಿಪ್ಪಿಗೆ ಬರಲ್ವಂತೆ. ನಾನು ಅವತ್ತಿನಿಂದ ಹೇಳ್ತಿದ್ದೀನಿ ಒಟ್ಟಿಗೆ ಹೋಗೋಣ ಅಂತ. ಹಾಂ ಅಂತ ಹೇಳಿ ಇವಾಗ ನೋಡು ನಾನು ಬರಲ್ಲ ಅಂತ ಕೈ ಎತ್ತುತ್ತಿದ್ದಾಳೆ. ಯಾಕೆ ಕೀರ್ತಿ, ಇಬ್ಬರು ಒಟ್ಟಿಗೆ ಹೋಗಿ ಬನ್ನಿ. ಯಾಕೆ ಹೋಗಲ್ಲ ಅಂತಿದ್ಯಾ? ಅಯ್ಯೋ, ನನಗೂ ಹೋಗಬೇಕು ಅಂತಲೇ ಆಸೆ ಇದೆ ಆಂಟಿ. ಆದರೆ ನಮ್ಮ ಮನೇಲಿ ಅಕ್ಕನ ಮಾತ್ರ ಕಳಿಸ್ತಾರಂತೆ. ನಿನಗಿನ್ನೂ ಟೈಮ್ ಇದೆ, ನೀನು ನೆಕ್ಸ್ಟ್ ಇಯರ್ ಹೋಗುವಂತೆ. ಅಕ್ಕನಿಗಾದರೆ ಈ ವರ್ಷ ಮುಗಿಯತ್ತೆ, ಅವಳು ಹೋಗಿ ಬರಲಿ ಅಂದರು. ಅರೆ, ಅಷ್ಟೇ ಹೇಳಿದ್ದಕ್ಕೆ ನೀನು ಸುಮ್ಮನಾದ್ಯಾ? ನೀನು ಒತ್ತಾಯ ಮಾಡಬೇಕಿತ್ತು ನಾನು ಹೋಗ್ತೀನಿ ಅಂತ. ನಾನು ಕೇಳಿದೆ ಕಣೆ. ನಾನಾದರೂ ಎಷ್ಟು ಅಂತ ಒತ್ತಾಯ ಮಾಡಲಿ ಹೇಳು? ನಮ್ಮನೇಲಿ ಅಕ್ಕನ ನಾನಾ ಅಂತ ಬಂದರೆ ಅಮ್ಮ ಅಕ್ಕನೇ ಆಯ್ಕೆ ಮಾಡೋದು. ಏನು ಹೇಳ್ತಾ ಇದೀಯಾ ಕೀರ್ತಿ? ತನ್ನ ಸ್ವಂತ ಮಗಳು ಮನೇಲಿದ್ದಂತೆ ಸೌತಿ ಮಗಳನ್ನ ಆಯ್ಕೆ ಮಾಡ್ಕೊಳ್ತಾಳಾ? ಏನು ಹೇಳ್ತಾ ಇದ್ರಾ ಆಂಟಿ ನೀವು? ಅಂದರೆ ರಮ್ಯಾ ನನ್ನ ಸ್ವಂತ ಅಕ್ಕ ಅಲ್ವಾ? ಹೌದಮ್ಮ ಕೀರ್ತಿ, ರಮ್ಯಾ ನಿನ್ನ ಸ್ವಂತ ಅಕ್ಕ ಅಲ್ಲ. ನಿನ್ನ ಅಪ್ಪಂಗೆ ಮೊದಲೇ ಮದುವೆ ಆಗಿತ್ತು. ಅವ್ರ ಮಗಳೇ ಇವಳು. ನೋಡು, ನಿನ್ನ ತಾಯಿ ಇದನ್ನು ನಿನ್ನ ಹತ್ರ ಮುಚ್ಚಿಟ್ಟಿದ್ದಾರೆ. ಅಂದರೆ ಅವಳು ನನ್ನ ಸ್ವಂತ ಒಡ ಹುಟ್ಟಿದವಳು ಅಲ್ವೇ ಅಲ್ಲ. ಆದರೂ ಕೂಡ ನನ್ನಮ್ಮ ನನಗಿಂತ ಅವಳೇ ಹೆಚ್ಚು ಅನ್ನೋ ಹಾಗೆ ಮಾಡ್ತಾಳೆ. ಛೇ! ಹೌದಮ್ಮ ಕೀರ್ತಿ, ನಿನ್ನ ತಾಯಿಗೆ ಸ್ವಂತ ಮಗಳಿಗಿಂತನೂ ಸೌತಿ ಮಗಳೇ ಹೆಚ್ಚು. ಏನು ಮಾಡೋದು ಹೇಳು? ಪಾಪ, ಎಲ್ಲ ನಿನ್ನ ಹಣೆ ಬರ. ನೀನು ಪಡ್ಕೊಂಡು ಬಂದಿರೋದೇ ಇಷ್ಟು. ಹಾಗಿರುವಾಗ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ಯಾಕಾಗಲ್ಲ ಆಂಟಿ? ಇವತ್ತಿಂದ ನನ್ನಿಂದ ಕಿತ್ಕೊಂಡಿರೋದು ಎಲ್ಲನೂ ಬಡ್ಡಿ ಸಮೇತ ಅವಳಿಂದ ನಾನು ಕಿತ್ಕೋತೀನಿ. ನೋಡ್ತಾ ಇರಿ, ನನಗೆ ಯಾರು ಏನೂ ಮಾಡೋದು ಬೇಡ. ನಾನೇ ಎಲ್ಲ ಮಾಡ್ಕೋತೀನಿ, ನಾನೇ ಮಾಡ್ಕೋತೀನಿ. ಈ ಕೀರ್ತಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಂತ್ಕೊಳ್ಳೆ ಒಂದು ನಿಮಿಷ. ಪಿಂಕಿ, ಹೋಗ್ಲಿ ಬಿಡೆ, ಯಾಕೆ ತಡಿತೀಯ ಅವಳನ್ನ? ಏನಮ್ಮ ನೀನು, ಯಾಕೆ ಹೀಗೆಲ್ಲ ಹೇಳ್ದೆ? ಇವಾಗ ಅವಳು ಹೋಗಿ ಸುಮ್ಮನೆ ಮನೇಲಿ ರಂಪಾಟ ಮಾಡ್ತಾಳೆ. ನಮ್ಮನೇಲಂತೂ ನಿನ್ನ ಗಂಡನಿಂದ ನೆಮ್ಮದಿ ಇಲ್ಲ. ಇವಾಗ ಅವ್ರ ಮನೇಲೂ ಇವಳಿಂದ ನೆಮ್ಮದಿ ಇಲ್ದಿದ್ದಂಗೆ ಆಗತ್ತೆ. ಏನಮ್ಮ ನಿಂಗೆ ಇಷ್ಟು ಗೊತ್ತಾಗಲ್ವಾ? ಮನೇಲಿ ರಂಪಾಟ ಆಗಬೇಕು ಅಂತಾನೆ ಕಣೆ ಅವಳ ಹತ್ರ ಹೇಳಿರೋದು ನಾನು. ಏನು ಹೇಳ್ತಿದ್ಯಮ್ಮ ನೀನು? ಹೌದು ಕಣೆ, ನಾನು ಹೇಳ್ತಿರೋದೇ ನಿಜ. ಹೆಂಡತಿ ತೀರೋದ್ಮೇಲೆ ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಅವಳ ಅಪ್ಪನ ಹತ್ರ ನನ್ನ ಅಪ್ಪ ಅಮ್ಮ ಎಷ್ಟು ಸರಿ ಕೇಳಿದ್ರು ಗೊತ್ತಾ? ಆದರೆ ನಿಮ್ಮ ಮಗಳು ಬುದ್ಧಿ ಸರಿ ಇಲ್ಲ, ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಹೇಳಿ ನನ್ನ ಬೇಡ ಅಂದ.
ಆದರೆ ಶ್ರೀಮತಿನ ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಮದುವೆ ಆದ. ಅಮ್ಮ, ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಏನು ಸಂಬಂಧನ? ಒಂದೇ ಊರಿಂದ ನಾನು ಶ್ರೀಮತಿ ಬಂದಿದ್ರು ಕೂಡ ಶ್ರೀಮತಿ ದೊಡ್ಡ ಶ್ರೀಮಂತರ ಮನೆಗೆ ಹೋದ್ಲು, ಆದರೆ ನಾನು ಇಂಥ ಕುಡುಕರ ಮನೆಗೆ ಬಂದಿದ್ದೀನಿ. ಅವತ್ತು ನನ್ನ ಅವರೇ ಮದುವೆ ಆಗಿದ್ದಿದ್ರೆ ಇವತ್ತು ನಾವಿಂಥ ಕುಡುಕ ಗಂಡನ ಕಟ್ಕೊಂಡು ಇಲ್ಲಿರ್ಬೇಕಾಗಿರ್ಲಿಲ್ಲ. ಅದು ಹಾಗಲ್ಲ ಅಮ್ಮ. ಯಾವಾಗಲೂ ನಡೆದೋಗಿರೋ ಘಟನೆಯಿಂದ ಇವಾಗ ಅವ್ರ ಮನೇಲಿ ಹೀಗೆಲ್ಲ ಮಾಡೋದು ಸರಿನಾ ಹೇಳು? ಏನೇ ಒಂದು ಮಾಡಬೇಕು ಅಂದರೆ ಸರಿಯಾದ ಸಮಯ ಬರಬೇಕು, ಅದಕ್ಕೆ ಕಾಯಬೇಕು. ಏನಾದರೂ ಸಿಗುತ್ತಾ ಅಂತ ಇಷ್ಟು ವರ್ಷ ಕಾದಿದ್ದೀನಿ. ಇವಾಗ ಸರಿಯಾದ ಟೈಮ್ಗೆ ಕೀರ್ತಿ ಸಿಕ್ಕಿದ್ದಾಳೆ. ಇನ್ನು ಅವಳನ್ನು ಬಳಸ್ಕೊಂಡು ನೋಡು ಅವ್ರ ಮನೆ ನೆಮ್ಮದಿನ ಹೇಗೆ ಹಾಳು ಮಾಡ್ತೀನಿ ಅಂತ. ಅದಕ್ಕೆ ನಾನು ಕಾಯ್ತಾ ಇದ್ದೆ ಇಷ್ಟು ದಿನ. ರೇವತಿ ಮತ್ತು ಶ್ರೀಮತಿ ಇಬ್ಬರದ್ದು ಒಂದೇ ಊರು. ರವಿಗೆ ಹೆಂಡತಿ ತೀರೋದ್ಮೇಲೆ ಎರಡನೇ ಹೆಂಡತಿಯಾಗಿ ರೇವತಿ ಬರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾಳೆ. ಆದರೆ ರವಿಗೆ ಅವಳ ಬುದ್ಧಿ ಇಷ್ಟನೇ ಆಗಲ್ಲ. ಯಾಕೆ ಅಂದರೆ ರವಿಗೆ ಬರೀ ಹೆಂಡತಿ ಮಾತ್ರ ಅಲ್ಲದೆ ರಮ್ಯನಿಗೆ ತಾಯಿ ಕೂಡ ಬೇಕಾಗಿರುತ್ತೆ. ಹಾಗಾಗಿ ರವಿ ಒಳ್ಳೆ ಮನಸ್ಸಿರೋ ಶ್ರೀಮತಿನ ಆಯ್ಕೆ ಮಾಡ್ಕೊಳ್ತಾನೆ. ರೇವತಿನ ಆಯ್ಕೆ ಮಾಡದೇ ಇರೋದ್ರಿಂದನೇ ಅವಳು ಬೇರೆ ಯಾರನ್ನೂ ಮದುವೆ ಆಗಬೇಕಾಗತ್ತೆ. ತನ್ನ ಗಂಡ ಕುಡುಕ, ಮನೇಲಿ ಅಲ್ಪ ಸ್ವಲ್ಪ ಆಸ್ತಿ ಮನೆ ಏನೋ ಇದೆ, ಆದರೆ ಶ್ರೀಮತಿಯಷ್ಟು ಶ್ರೀಮಂತಿಕೆ ಇಲ್ಲ. ಇದೇ ಕಾರಣಕ್ಕೆ ರೇವತಿಗೆ ರವಿ ಮೇಲೆ ಕೋಪ ಬಂದಿರುತ್ತೆ. ಅವಳು ಕೂಡ ಸಮಯಕ್ಕಾಗಿಯೇ ಕಾಯ್ತಾ ಇರ್ತಾಳೆ. ಆ ಸಮಯ ಕೀರ್ತಿ ಮೂಲಕ ಇವಾಗ ಸಿಕ್ಕಿದೆ. ಹಾಗಾಗಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಶ್ರೀಮತಿ ದೊಡ್ಡ ಮಗಳು ಮದುವೆ ಪ್ರಸ್ತಾಪನ ತನ್ನ ಗಂಡನ ಹತ್ರ ಮಾಡಿರ್ತಾಳೆ. ಆದರೆ ಅದನ್ನು ಕೇಳಿಸ್ಕೊಂಡು ಕೀರ್ತಿ, ಅದು ಹೇಗೆ ಅವಳಿಗೆ ಮದುವೆ ಮಾಡಬೇಕು ಅಂದ್ಕೊಂಡೆ ನೀನು? ಅವಳೇ ನೀನು ಹೆತ್ತ ಮಗಳ ಇಲ್ಲ ತಾನೇ? ಯಾರೋ ಹೆತ್ತು ಬಿಟ್ಟೋಗಿರೋ ಮಗಳಿಗೆ ನೀನು ತಾಯಿ ಆಗು ಅಂತ ಹೇಳಿದ್ರೆ ಹೊರತು ನೀನು ಹೆತ್ತಿರೋ ಮಗಳನ್ನ ದೂರ ಇಟ್ಟು ಅವಳಿಗೆ ತಾಯಿ ಆಗು ಅಂತ ಯಾರೂ ಹೇಳಿಲ್ಲ. ಅದೇನು ಮಾತು ಅಂತ ಆಡ್ತಿದ್ಯಾ ಕೀರ್ತಿ? ಯಾರೇ ನಿನಗಿದೆಲ್ಲ ಹೇಳಿದ್ದು? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಏನೇ ಆಗಿದೆ ಇವತ್ತು ನಿನಗೆ? ಅಯ್ಯೋ ಸಾಕು, ಸುಮ್ಮನೆ ಇರಮ್ಮ. ಇನ್ನೂ ಎಷ್ಟು ಅಂತ ನಾಟಕ ಮಾಡ್ತೀಯ ನನ್ನ ಎದುರಿಗೆ? ಯಾವಳೋ ಹೆತ್ತು ಬಿಟ್ಟೋಗಿರೋ ಮಗುಗೆ ನೀನು ತಾಯಿಯಾಗಿದೆಯಲ್ಲ, ನಿನ್ಗೆ ಯಾರೂ ಗತಿ ಇರಲಿಲ್ವಾ? ಛೇ, ಮಾತಿನ ಮೇಲೆ ನಿಗಾ ಇರಲಿ. ಯಾರು ಹೆತ್ತಿರೋ ಮಗಳಾದರೂ ಪರವಾಗಿಲ್ಲ, ಆದರೆ ಅವಳು ನನಗೆ ಸ್ವಂತ ಮಗಳೇ. ಯಾವತ್ತಾದರೂ ನಿನ್ನ ಬಾಯಲ್ಲಿ ಇನ್ನೊಂದು ಮಾತು ರಮ್ಯನ ಬಗ್ಗೆನೇ ಆಗಲಿ, ಅವಳ ತಾಯಿ ಬಗ್ಗೆನೇ ಆಗಲಿ, ಅವಳ ತಂದೆ ಬಗ್ಗೆನೇ ಆಗಲಿ ಬಂದರೆ ನಿನ್ನ ನಾಲ್ಗೆ ಸಿಗದಾಕ್ಬಿಡ್ತೀನಿ, ನೆನ್ಪಿಟ್ಕೋ. ಅರೆ, ಏನಾಯ್ತು ಶ್ರೀಮತಿ? ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಾ ಇಬ್ರು? ಓ, ನೀವು ಬಂದ್ರಾ? ಬನ್ನಿ. ಕೀರ್ತಿ, ಬಾಯಿ ಮುಚ್ಕೊಂಡು ನಿಂತ್ಕೋ ಸುಮ್ಮನೆ. ರೀ, ಏನಿಲ್ಲ, ಇವಳ್ದಿರೋದೆ. ನೀವು ಹೋಗಿ ಕಾಲು ತೊಳ್ಕೊಂಡು ಬನ್ನಿ, ನಾನು ಊಟ ಬಡಿಸ್ತೀನಿ. ಶ್ರೀಮತಿ, ನಿಜವಾಗ್ಲೂ ಏನೂ ಇಲ್ಲ ತಾನೆ? ಮತ್ತು ಕೀರ್ತಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳಲ್ಲ? ಅಯ್ಯೋ ರೀ, ನಿಮ್ಮ ಮಗಳದಿರೋದೆ. ನೀವು ಹೋಗಿ ಬೇಗ ಕಾಲು ತೊಳ್ಕೊಂಡು ಬನ್ನಿ, ಊಟ ಮಾಡೋಣ ಒಟ್ಟಿಗೆ. ನೋಡು ಕೀರ್ತಿ, ನಿನ್ನ ಈ ಹುಚ್ಚಾಟ ಎಲ್ಲ ನಿನ್ನ ತಂದೆಗೆ ಗೊತ್ತಾದರೆ ನಿನ್ನ ಎದೆ ಸೀಳ್ತಾರೆ, ನೆನ್ಪಿಟ್ಕೋ. ನಾಳೆ ಅಕ್ಕನ ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಾರೆ. ತೆಪ್ಪಗಿರು. ಬೇರೆ ಏನಾದರೂ ನಾಟಕ ಶುರು ಮಾಡಿದ್ರೆ ಆಮೇಲೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಶ್ರೀಮತಿ ಯಾವತ್ತೂ ರಮ್ಯನ್ನ ಗಂಡನ ಮೊದಲನೇ ಹೆಂಡತಿ ಮಗಳು ಅಂತ ನೋಡಿರಲ್ಲ. ಹಾಗೆ ಕೀರ್ತಿಗೂ ಕೂಡ ಈ ವಿಷಯದ ಬಗ್ಗೆ ಏನೂ ಹೇಳಿರಲ್ಲ. ಆದರೆ ಇವಾಗ ಕೀರ್ತಿಗೆ ರೇವತಿಯಿಂದ ಎಲ್ಲ ವಿಷಯನೂ ಗೊತ್ತಾಗಿದೆ. ಆದರೂ ಕೂಡ ಶ್ರೀಮತಿ ರಮ್ಯನ್ ಬಿಟ್ಕೊಡದೆ ಕೀರ್ತಿಗೆ ಬೈದು ಸುಮ್ಮನಾಗ್ತಾಳೆ. ಮಾರನೇ ದಿನ ಹುಡುಗನ ಮನೆಯವ್ರು ಬಂದು ಹುಡುಗಿ ನೋಡಿಕೊಂಡು ಮದುವೆಗೆ ಒಪ್ಪಿಗೆ ಕೊಟ್ಟು ಹೋಗ್ತಾರೆ. ಆದರೆ ಅಕ್ಕನ ಮದುವೆ ಆಗಲಿಕ್ಕೆ ಕೀರ್ತಿ ಅಷ್ಟು ಸುಲಭಕ್ಕೆ ಬಿಟ್ಬಿಡ್ತಾಳಾ? ಇಲ್ಲ, ನಾನು ಮಾತ್ರ ಈ ಮದುವೆ ಆಗೋಕ್ಕೆ ಬಿಡಲ್ಲ. ಈ ಮನೇಲಿ ಏನೇ ಆದರೂ ಮೊದಲನೇ ಆದ್ಯತೆ ನಾನೇ ಆಗಿರಬೇಕು. ಅದು ಬಿಟ್ಟು ಯಾರ್ದೋ ಮಗಳಿಗೆ ನನ್ನ ತಾಯಿ ಕನ್ಯಾದಾನ ಮಾಡಬೇಕಾ? ಹಾಗಾಗೋಕ್ಕೆ ನಾನು ಮಾತ್ರ ಬಿಡಲ್ಲ. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಆಂಟಿ, ನಾನು ನಿಮಗೆ ಒಳ್ಳೇದು ಬಯಸೋಳು ಅಂದ್ಕೊಳ್ಳಿ. ಸದ್ಯಕ್ಕೆ ಈ ಮದುವೆನ ಕ್ಯಾನ್ಸಲ್ ಮಾಡಿ. ಏನು ಕ್ಯಾನ್ಸಲ್ ಮಾಡಬೇಕಾ? ಯಾಕಮ್ಮ, ಏನು ಹೇಳ್ತಾ ಇದೆಯಾ? ಅಯ್ಯೋ ಹೌದು ಆಂಟಿ, ನೀವಿವಾಗ ನಿಮ್ಮ ಮಗನಿಗೆ ಹುಡುಗಿ ನೋಡ್ಕೊಂಡೋದ್ರಲ್ಲ, ಆ ಹುಡುಗಿ ನಡತೆನೇ ಸರಿಯಿಲ್ಲ. ನೀವಂಥ ಹುಡುಗಿನ ನಿಮ್ಮನೆ ಸೊಸೆ ಮಾಡ್ಕೋಬೇಕಾ ಹೇಳಿ? ಮೊದಲು ಈ ಮದುವೆನ ಕ್ಯಾನ್ಸಲ್ ಮಾಡಿ. ಏನು ಹೇಳ್ತಾ ಇದೆಯಮ್ಮ ನೀನು? ನಾನು ಹೇಳಿದ್ದೆಲ್ಲ ನಿಜ ಆಂಟಿ, ಹೇಳೋದನ್ನೆಲ್ಲ ಹೇಳಿದ್ದೀನಿ. ಇನ್ಮೇಲೆ ನಿಮ್ಮ ಇಷ್ಟ, ಏನು ಮಾಡ್ತೀರಾ ನೋಡಿ. ನಾನು ಅಂದ್ಕೊಂಡಿದ್ದ ಕೆಲಸ ಮುಗೀತು. ಈಗ ಇಷ್ಟರಲ್ಲೇ ಅಮ್ಮನಿಗೆ ಫೋನ್ ಬಂದಿರುತ್ತೆ. ನಮಗೆ ಈ ಮದುವೆ ಇಷ್ಟ ಇಲ್ಲ, ಹಾಗಾಗಿ ನೀವು ಬೇರೆ ಯಾವುದಾದ್ರೂ ಹುಡುಗನ ನೋಡ್ಕೊಳ್ಳಿ. ಹೀಗೆ ಕೀರ್ತಿ ಬಂದಿರೋ ಪ್ರತಿ ಸಂಬಂಧನೂ
ರಮ್ಯನ ಬಗ್ಗೆ ತಪ್ಪಾಗಿ ಹೇಳಿ ಹಾಳು ಮಾಡ್ತಾ ಇರ್ತಾಳೆ. ಕೀರ್ತಿ ಮಾಡ್ಕೊಂಡಿರೋ ತಪ್ಪು ಕಲ್ಪನೆ ಸರಿಯಾಗತ್ತಾ? ರಮ್ಯನ ಅಕ್ಕ ಅಂತ ಒಪ್ಕೋತಾಳ? ಇದನ್ನೆಲ್ಲ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ರಾಜೇಶ್ವರಿ ಅನ್ನೋರು ಕಮೆಂಟ್ ಮಾಡಿದರು, ಇವತ್ತು ಅವ್ರ ಗಂಡನ ಬರ್ಡೇ ಅಂತೆ, ಹಾಗಾಗಿ ವಿಶ್ ಮಾಡಿ ಮೇಡಮ್ ಅಂತ. ಅವ್ರ ಹೆಸರು ಶ್ರೀಧರ್ ಅಂತ. ಹಾಯ್ ಶ್ರೀಧರ್, ವಿಶ್ ಹ್ಯಾಪಿ ಬರ್ಡೇ. ಯಾವಾಗಲೂ ಖುಷಿಯಾಗಿರಿ. ಹಾಗೆ ರಾಜೇಶ್ವರಿ ಅವರೇ ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೋಗ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.